ಯಾವ ಸರ್ಕಾರ ಬಂದರೂ ಕಾಂಟ್ರಾಕ್ಟರ್ಗಳ ಸಮಸ್ಯೆ ಬಗೆಹರಿಯುವಂಥದ್ದಲ್ಲ. ಈ ಹಿಂದೆ ಬಿಜೆಪಿ ಸರ್ಕಾರ ಇದ್ದಾಗ 40% ಕಮಿಷನ್ನಿನ ಆರೋಪವನ್ನು ಇದೇ ಕಾಂಟ್ರಾಕ್ಟರ್ಗಳು ಮಾಡಿದ್ರು. ಈಗ ಮತ್ತೆ ಕಾಂಟ್ರಾಕ್ಟರ್ಗಳು ಈ ಸರ್ಕಾರದ ವಿರುದ್ಧವೂ ಹೋರಾಟಕ್ಕೆ ತಯಾರಾಗ್ತಾ ಇದ್ದಾರೆ. 37,000 ಕೋಟಿ ರೂಪಾಯಿ ಬಾಕಿ ಇದೆಯಂತೆ. ಬಾಕಿ ಹಣ ಬರದೆ ಹೋದ್ರೆ ಕಾಮಗಾರಿ ನಿಲ್ಲಿಸ್ತೀವಿ ಅಂತಿದ್ದಾರೆ. ಮಾರ್ಚ್ 5ನೇ ತಾರೀಖಿನಿಂದ ಎಲ್ಲಾ ಇಲಾಖೆಗಳ ಕಾಮಗಾರಿ ಸ್ಥಗಿತ. ಗುತ್ತಿಗೆದಾರರ ಸಂಘದ ಘೋಷಣೆ ಇದು. ಹಂತ ಹಂತವಾಗಿ ದುಡ್ಡು ರಿಲೀಸ್ ಮಾಡ್ತೀವಿ ಅಂದಿದ್ರು, ಅದನ್ನು ಮಾಡ್ತಿಲ್ಲ. ಸರ್ಕಾರ ಬಂದಾಗಿನಿಂದ ಬಾಕಿ ಇಟ್ಕೊಂಡಿದೆ, ನಮ್ಮ ಸಮಸ್ಯೆ ಕೇಳ್ತಿಲ್ಲ ಅಂತಿದ್ದಾರೆ. ಗುತ್ತಿಗೆದಾರರ ಸಂಘದ ಅಧ್ಯಕ್ಷ ಮಂಜುನಾಥ್ ಅವರು ಮಾತಾಡಿದ್ದಾರೆ, ಕೇಳಿಸ್ಕೊಳ್ಳಿ. ಈಗೇನಾಗಿದೆ ಅಂದರೆ ನಮಗೆ ಸುಮಾರು 37,000 ಕೋಟಿ ನಮಗೆ ಪೆಂಡಿಂಗ್ ಬಿಲ್ ಇದೆ. ನಾವು ಮಾನ್ಯ ಮುಖ್ಯಮಂತ್ರಿಗಳಿಗೆ ಸುಮಾರು ನಾವು ಇದೆಲ್ಲ ಮನವಿ ಕೊಟ್ಟರು ಸಹ ಅವರು ಏನು ಗೊತ್ತಾ, ನಮ್ಮನ್ನು 2-3 ಮೀಟಿಂಗ್ ಕರೆದ್ರು. ನಿಮಗೆ ಗೊತ್ತು, ಮೀಟಿಂಗ್ ಫಿಕ್ಸ್ ಮಾಡಿದರು, ಮೀಟಿಂಗ್ನ ಅಬ್ರಪ್ಟಾಗಿ ಕ್ಯಾನ್ಸಲ್ ಮಾಡಿದರು. 100 ಪುಟಗಳದ್ದು ಎಲ್ಲದು ದಾಖಲೆಗಳು ಯಾರ್ಯಾರಿಗೆ ಇದು ಮಾಡಿದ್ದೀವಿ ಅಂತ 100 ಪುಟಗಳ ದಾಖಲೆಗಳನ್ನ ನಾವು ಚೀಫ್ ಸೆಕ್ರೆಟರಿ ಅವರಿಗೆ ಬರೆದಿದ್ದೀವಿ. ಪರ್ಸ್ನಲ್ ಆಗಿ ಕೊಟ್ಟು ಬಂದಿದ್ದೀವಿ ನಾವು ಕಾರ್ಯಕಾರಿ ಸಮಿತಿಯವರೆಲ್ಲರೂ ಸಹ. ಇದರಲ್ಲಿ ಏನಿದೆ ಅಂದರೆ ನಮ್ಮಲ್ಲಿ ಈ ಪೆಂಡಿಂಗ್ ಬಿಲ್ ಎಷ್ಟಿದೆ, ನಾವು ಯಾವಾಗ ನಾವು ಚೀಫ್ ಇವರಿಗೆ ಲೆಟ್ರ್ ಬರೆದಿದ್ದೀವಿ, ಯಾವಾಗ ನಾವು ಇದು ಮಾಡಿದ್ದೀವಿ, ನಮ್ಗೆ ಯಾವುದೇ ಥರವಾದ ನಮ್ಗೆ ಅನುಕೂಲ ಆಗಿಲ್ಲ. ಸರ್ಕಾರದಿಂದ 2.5 ವರ್ಷದ ನಾವು ಇದೇ ಥರನ ಕಷ್ಟಪಡ್ತಾ ಇದ್ದೀವಿ. ನಾವು ಮಾನ್ಯ ಮುಖ್ಯಮಂತ್ರಿಗಳ ಮೇಲೆ ನಾವು ನಂಬಿಕೆ ಇಟ್ಕೊಂಡು ಅವ್ರ ಮೇಲೆ ಗೌರವ ಇಟ್ಕೊಂಡು ಇಷ್ಟು ದಿನ ನಾವು ಅವ್ರು ಹೇಳ್ದಂಗೆ ಕೇಳ್ಕೊಂಡು ಬರ್ತಾ ಇದ್ದೀವಿ. ನಾನು ಹೇಳ್ತಿರೋದಷ್ಟೇ, ಮಾನ್ಯ ಮುಖ್ಯಮಂತ್ರಿಗಳು ನಮ್ಮ ಕರ್ನಾಟಕ ರಾಜ್ಯಕ್ಕೆ ಅವ್ರ ದೊರೆ ಇದ್ದಂಗೆ ಎಲ್ಲ ಕಷ್ಟಗಳ್ನೂ ಕೇಳ್ತಾರೆ, ಎಲ್ಲ ಕಷ್ಟಗಳ್ನೂ ಸಾಲ್ವ್ ಮಾಡ್ತಾರೆ. ನಮ್ಮ ಕಾಂಟ್ರಾಕ್ಟ್ರ್ ಕಷ್ಟ ಯಾಕೆ ಸಾಲ್ವ್ ಮಾಡಲ್ಲ? ಒಬ್ಬರು ಸೂಸೈಡ್ ಮಾಡ್ಕೊಳಕ್ಕೆ ಹೋಗಿದ್ದಾರೆ, ಮುನಿಗೌಡ ಅಂತಂದು ಹೇಳ್ಬಿಟ್ಟು, ಚಿಕ್ಕಬಳ್ಳಾಪುರದವರು. ಅವ್ರದ್ದು ದಾಖಲೆ ಇದೆ ಇಲ್ಲಿ. ಅವರು ಇವತ್ತು ಸೂಸೈಡ್ ಮಾಡ್ಕೊಳಕ್ಕೆ ಹೋಗಿದ್ದಾರೆ. ಇಮಿಡಿಯೇಟ್ ಆಗಿ ನಾವು ಅದ್ರದ್ದು ಏನೋ ಪೆಂಡಿಂಗ್ ಬಿಲ್ ಇತ್ತು, ಬ್ಯಾಂಕ್ನವರು ಅಟ್ಯಾಚ್ಮೆಂಟ್ ತಂದಿದ್ದಾರೆ ಬರೀ 25 ಲಕ್ಷಕ್ಕೆ. ಅವರು ಸಣ್ಣ ಕಾಂಟ್ರಾಕ್ಟ್ರು. ಅವ್ರಿಗೆ ಏನು ಗೊತ್ತಾ, ಅಷ್ಟು ಸಹ ಅವ್ರಿಗೆ ಮಾಡೋಕ್ಕಾಗದಲ್ಲೇ ಇರೋದ್ರಿಂದ ಭಾಳ ಸಮಸ್ಯೆಗಳಿದ್ದಾವೆ. ನಾವು ದುಡ್ಡು ಅವ್ರ ಹತ್ರ ಹೋದ ತಕ್ಷಣ ಬಿಡ ಬರೀ ದುಡ್ಡು ಕೇಳ್ತೀಯ ಅಂತಾರೆ ನನಗೆ. ಬರೀ ದುಡ್ಡಿಗೋಸ್ಕರ ಕೇಳೋಗಲ್ಲ, ನಮ್ಮದೇ ಆದಂಥ ಸಮಸ್ಯೆಗಳನ್ನ ಸಾಲ್ವ್ ಮಾಡೋದಕ್ಕೆ ನಿಮ್ಮ ಮುಖಾಂತರ ಅವರಿಗೆ ಒಂದು ಮೀಟಿಂಗ್ ಕರೆದು, ಕಾಂಟ್ರಾಕ್ಟರ್ಸ್ ಮೀಟಿಂಗ್ ಕರೆದು ಅಫಿಷಿಯಲ್ ಮೀಟಿಂಗ್ ಆಗಬೇಕು. 2 ವರ್ಷಗಟ್ಟಲೆ ಹಿಂದಿನ ಸರ್ಕಾರ ಅಂದರೆ ನಾವೇನು ತಪ್ಪು ಮಾಡಿವಿ? ಅಮಾಯಕರು. ನಮ್ಮ ಮನೆ ಮಠಗಳೆಲ್ಲ ಅಡೆ ಇಟ್ಟಿದ್ದೀವಿ, ನಮ್ಮ ಒಡೆ ವಸ್ತ್ರಗಳೆಲ್ಲ ಅಡೆ ಇಟ್ಟಿದ್ದೀವಿ, ಕೊಟ್ಟಿರೋ ಸಾಲ ಕೊಡೋಕ್ಕಾಗ್ತಿಲ್ಲ, ಎಲ್ಲ ಡಿಫಾಲ್ಟರ್ ಆಗಿದ್ದೀವಿ, ಅಕೌಂಟು ಬ್ಯಾಂಕಲ್ಲಿ ನಮ್ಮನ್ನು ಬಿಟ್ಕೊಂತೀನಿ ಒಳಗೆ. ನಾವು ಸಂಘರ್ಷಕ್ಕಿಲ್ಲ, ಮನವಿ ಮಾಡ್ಕೊಳ್ತಾ ಇದ್ದೀನಿ. ನಮ್ಮ ಕರ್ನಾಟಕ ಗುತ್ತಿಗೆದಾರರಿಗೆ ಒಬ್ರಿಗೂ ಅನುಕೂಲ ಆಗ್ತಿಲ್ಲ. ಪ್ಯಾಕೇಜ್ ಮಾಡ್ತಿರೋದು ಆಮೇಲೆ ಹೊರ ರಾಜ್ಯದ ಗುತ್ತಿಗೆದಾರರಿಗೆ ಅನುಕೂಲ ಆಗ್ತಿದೆ ಹೊರತು ನಮ್ಮ ಕರ್ನಾಟಕದ ಗುತ್ತಿಗೆದಾರರಿಗೆ ಯಾರಿಗೂ ಅನುಕೂಲ. ಸಚಿವರುಗಳಾದ ಭೈರತಿ ಸುರೇಶ್ ಮತ್ತು ಜಮೀರ್ ಅಹಮದ್ ಖಾನ್ರ ವಿರುದ್ಧ ಗುತ್ತಿಗೆದಾರರ ಸಂಘದ ಆರೋಪ. ನಗರಾಭಿವೃದ್ಧಿ ಇಲಾಖೆ, ವಸತಿ ಇಲಾಖೆಯಲ್ಲಿ ಮಧ್ಯವರ್ತಿಗಳ ಹಾವಳಿ ಇದೆ. ಕೆಲವು ಸಚಿವರು ತಮ್ಮ ಅನುಕೂಲಕ್ಕೆ ತಕ್ಕಂಗೆ ಪ್ಯಾಕೇಜ್ ಟೆಂಡರ್ ಮಾಡ್ತಿದ್ದಾರೆ. ಚೀಫ್ ಎಂಜಿನಿಯರ್ಗಳನ್ನ ಖಾಸಗಿ ಕಚೇರಿಗಳಿಗೆ ಕರೆಸಿ ಟೆಂಡರ್ ಹಂಚಿಕೆ ಮಾಡ್ತಾರೆ. ಆರ್ಟಿ ನಗರ, ರಾಜಾಜಿನಗರಗಳಲ್ಲಿ ಖಾಸಗಿ ಕಚೇರಿಗಳನ್ನು ಇಟ್ಕೊಂಡಿದ್ದಾರೆ ಅಂತ. ನಗರಾಭಿವೃದ್ಧಿ ಇಲಾಖೆ ಇದೆ, ಆಮೇಲೆ ವಸತಿ ಮತ್ತು ಇದರಲ್ಲೂ ಇದೆ. ಅದನ್ನ ಅವ್ರ ಗಮನಕ್ಕೆ ತಂದಿದ್ದೀವಿ.
ಯಾರು ಮಧ್ಯವರ್ತಿಗಳಿದ್ದಾರೆ ನಿಮ್ಮ ಎದುರು ತೆಗ್ದಾಕ್ತೇವೆ ಸರ್. ಮಧ್ಯವರ್ತಿಗಳು ಅಂದರೆ ನಗರಾಭಿವೃದ್ಧಿ ಇಲಾಖೆಗೆ ನಮ್ಮಂಥ ಕಾಂಟ್ರಾಕ್ಟರ್ಗಳು ಒಂದು ಯಾವುದೋ ಮಿನಿಸ್ಟ್ರಿಗೆ ಭಾಳ ಆತ್ಮೀಯರಾಗಿರ್ತಕ್ಕಂಥವ್ರು. ಅವರೊಂದು ಆಫೀಸ್ ಮಾಡ್ಕೊಳೋದು, ಅವರೊಬ್ಬರು ಸೆಕ್ಯೂರಿಟಿ ಇಟ್ಕೊಳೋದು, ಮಿನಿಸ್ಟ್ರುಗಳನ್ನ ಚೀಫ್ ಇಂಜಿನಿಯರ್ಸ್ನ ಅಲ್ಲಿ ಕರೆಸ್ಕೊಂಡು ಅಲ್ಲಿಂದ ಆಡಳಿತ ಮಾಡೋದು. ಮಂಜುನಾಥ್ ನಿನ್ನ ಟೆಂಡರ್ ವಾಪಸ್ ತಗೋ, ಶೇಖ್ಜಿ ನಿನ್ನ ಟೆಂಡ್ರು ನೀನು ಕ್ವಾಲಿಫೈಡ್ ಇದ್ರು ಕೂಡ, ಈವನ್ ದೋ ವಿ ಆರ್ ಕ್ವಾಲಿಫೈಡ್, ದೇ ಆರ್ ಪ್ರೆಸರೈಸಿಂಗ್ ಅಸ್ ಟು ಟೇಕ್ ದಿ ಟೆಂಡರ್ ಬ್ಯಾಕ್. ನೋ ಯು ಶುಡ್ ಟೇಕ್ ಇಟ್ ಬ್ಯಾಕ್, ನೀವು ವಾಪಸ್ ತಗೊಳ್ಳಿ, ಅದು ನಮಗೆ ಬೇಕಾದವ್ರು ಭಾಳ ಇದ್ದಾರೆ, ಇವ್ರಿಗೆ ಕೊಡ್ತೀನಿ, ಆಮೇಲೆ ಇವ್ರಿಗೆ ಕೊಡ್ತೀನಿ. ಸೊ ಯಾಕೆ ಇದು? ಮನೆ ಮುಖ್ಯಮಂತ್ರಿಗಳು ಇದನ್ನು ನಿಜವಾಗ್ಲೂ ಕರೆದೇಳಿದ್ರೆ ಇನ್ನೂ ಸ್ವಾರಸ್ಯಕರವಾಗಿ ಹೇಳ್ತೀವಿ. ಇತಿಹಾಸದಲ್ಲಿ ಯಾರೂ ಸಹ ಮಧ್ಯವರ್ತಿಗಳ ಮುಖಾಂತರ ಆಡಳಿತ ನಡೆಸಿರೋದು ಯಾರೂ ಸಹ ಇಲ್ಲ. ನಗರಾಭಿವೃದ್ಧಿ ಇದರಲ್ಲಿ 10 ಮಹಾನಗರ ಪಾಲಿಕೆಗಳಿದ್ದಾವೆ. ಅವರು ಟೆಂಡರ್ಗಳನ್ನ ಪ್ಯಾಕೇಜ್ ಟೆಂಡರ್ ಮಾಡ್ತಾರೆ, ಅವ್ರಿಗೆ ಅನುಕೂಲಕ್ಕೆ ತಕ್ಕಂತೆ ಪ್ಯಾಕೇಜ್ ಟೆಂಡರ್ ಮಾಡ್ತಾರೆ. ಇದನ್ನ ನಾವೇನು ಮಾಡು ಅಂತೀರಾ ಕಾಂಟ್ರಾಕ್ಟರ್ಗಳು? ಎಲ್ಲರೂ ವಿಷಯ ಕೂಡ ಸಾಯ್ಬೇಕಾ ನಾವೆಲ್ಲ ಕಾಂಟ್ರಾಕ್ಟರ್ಗಳು? 15ರಿಂದ 20,000 ಜನ ಸೇರಿಸಿ ನಾವು ಸ್ಟ್ರೈಕ್ ಮಾಡಲಿಕ್ಕೆ ಕೆಲಸ ನಿಲ್ಲಿಸ್ಬಿಟ್ಟು 1 ವಾರ ಕೆಲಸ ನಿಲ್ಲಿಸೋದಕ್ಕೆ ನಮ್ಮ ಸಣ್ಣವರಿಗೆ ಸಣ್ಣ ಮಟ್ಟದ ಸಮಸ್ಯೆ, ದೊಡ್ಡವರಿಗೆ ದೊಡ್ಡ ಮಟ್ಟದ ಸಮಸ್ಯೆ. ನಾವು ಯಾಕೆ ಹೇಳ್ತೀವಿ ಅಂದರೆ ನಮ್ಮನ್ನ ಕೆಣಕಕ್ಕೆ ಹೋಗಬೇಡಿ ಮಾನ್ಯ ಮುಖ್ಯಮಂತ್ರಿಗಳೇ. ನಿಮ್ಗೆಲ್ರಿಗೂ ನಾನು ಮನವಿ ಮಾಡ್ಕೊಂಡಿದ್ದೀನಿ ಅಂದರೆ ಕಾಂಟ್ರಾಕ್ಟರ್ಗಳು ಪ್ರಾಮಾಣಿಕವಾಗಿದ್ದಾರೆ. ಕಷ್ಟದಲ್ಲಿದ್ದೀವಿ ಸ್ವಾಮಿ, ನಮಗೂ ನಿಜವಾಗ್ಲೂ ನಾಚಿಕೆ ಆಗ್ತಿದೆ, ಅಳು ಬರ್ತಿದೆ, ಊರು ಬಿಟ್ಟು ಹೋಗ್ತಾ ಇದ್ದೀವಿ. ನಮಗೆ ಪೇಮೆಂಟ್ ಕೊಟ್ಬಿಟ್ರೆ ನಾವು ಧನ್ಯರಾಗ್ತೀವಿ. ನೀವು ಪರ್ಸೆಂಟೇಜು ಅಂದರೆ ಎಲ್ಲ ಇಲಾಖೆಯಲ್ಲೂ ಸಹ ಹಣ ಬಿಡುಗಡೆ ವಿಚಾರದಲ್ಲಿ ಮಾತ್ರ ಜಾಸ್ತಿ ಇದೆ, ಬೇರೆದು ಕೇಳಬೇಡಿ. ಮಾನ್ಯ ಕೆಂಪಣ್ಣವರು ಏನು ಗೊತ್ತಾ, ಎಲ್ಲ ಒಂದು ಗುಂಪಲ್ಲಿ 40 ಅಂತ ಅಂದ್ಬಿಟ್ಟು ನಮಗೆ ಭಾಳ ತೊಂದರೆ ಆಗಿದೆ. ಹಣ ಬಿಡುಗಡೆ ವಿಚಾರವಾಗಿ ಎಲ್ಲ ಇಲಾಖೆಗಳು ಜಾಸ್ತಿ ತಗೊಂತಾರೆ. ಅದನ್ನ ಮಾನ್ಯ ಮುಖ್ಯಮಂತ್ರಿಗಳು ಅವ್ರನ್ನ ಕರೆದ್ಬಿಟ್ಟು ಕಡಿಮೆ ಮಾಡಬೇಕು. ನಿಮ್ಗಳ ಮುಖಾಂತರ ನಿಮ್ಮ ಸಹಾಯ ಇದ್ರೆ ಅದನ್ನ ಸ್ವಲ್ಪ ಕಡಿಮೆ ಮಾಡಿರಿ ಅಂತ ಅಷ್ಟೇ. ಪರ್ಸೆಂಟೇಜ್ ಇಲ್ಲ ಅಂತಲ್ಲ, ಪರ್ಸೆಂಟೇಜ್ ಇದೆ, ಅದನ್ನೇ ಕಡಿಮೆ ಮಾಡ್ತೀವಿ. ಎಲ್ಲಿವರೆಗೂ ನಮ್ಮ ಪ್ರಾಬ್ಲಮ್ ಸಾಲ್ವ್ ಆಗಲ್ಲ, ಕೆಲಸ ಬಂದ್ ಮಾಡಲಿಕ್ಕೆ ನಾವೆಲ್ಲರೂ ಸಿದ್ಧತೆ ನಡೆಸಿದ್ದೀವಿ. ಗುತ್ತಿಗೆದಾರರ ಸಂಘದ ಅಧ್ಯಕ್ಷರ ಆರೋಪಕ್ಕೆ ಸಚಿವ ಬೈರತಿ ಸುರೇಶ್ ಅವರು ಗಾಳಿಯಲ್ಲಿ ಗುಂಡು ಹೊಡೆಯೋ ಕೆಲಸ ಅಂದ್ರು. ಪ್ರತಿದಿನಾನು ಇದೇ ಚಾಳಿ ಆದ್ರೆ ಹೇಗೆ? ಯಾರ್ಯಾರು ಅರ್ಹರು ಇರ್ತಾರೆ ಅವರಿಗೆ ಟೆಂಡರ್ ಹೋಗುತ್ತೆ. ಎಲ್ಲಿ ಯಾವಾಗ ಕೆಲಸ ಕೊಡಬೇಕು ಅಂತ ಗೊತ್ತಿದೆ. ಸುಮ್ಮನೆ ಗಾಳಿಯಲ್ಲಿ ಗುಂಡು ಹೊಡೆಯೋ ಕೆಲಸ ಆಗಬಾರದು. ನೋಡಿ, ಸುಮ್ಮನೆ ಗಾಳಿಲಿ ಗುಂಡು ಹೊಡೆಯುವಂಥ ಕೆಲಸ ಮಾಡಬಾರ್ದು ಕಾಂಟ್ರಾಕ್ಟರ್ಸ್ ಅಂದವರು. ಯಾವ ಮಧ್ಯವರ್ತಿಗಳು ಯಾರು ಏನು ಅಂತ ಸಾಕ್ಷಿ ಸಮೇತ ಹೇಳಿದ್ರೆ ಅದಕ್ಕೊಂದು ಬೆಲೆ ಇದೆ. ಇದೇ ಡೈಲಿ ಇದೇ ಚಾಳಿ ಆದರೆ ಏನು ಮಾಡೋದು ನಾವು? ಇಲಾಖೆ ನಡೆಸೋದು ಹೆಂಗೆ? ಟೆಂಡ್ರ್ ಕೊಡೋದಕ್ಕೂ ಮಿನಿಸ್ಟ್ರಿಗೆ ಏನು ಸಂಬಂಧ ಇರ್ತದೆ? ಅಧಿಕಾರಿಗಳು ಯಾರ್ಯಾರು ಎಲಿಜಿಬಲ್ ಇರ್ತಾರೆ, ಯಾರು ಇನ್ಎಲಿಜಿಬಲ್ ಇರ್ತಾರೆ, ಅವ್ರಿಗೆಲ್ಲ ನೋಡಿ ಪತ್ರಗಳು ಯಾರು ಕರೆಕ್ಟ್ ಇರ್ತಾರೆ. ಇಂಥವ್ರಿಗೆ ಈಗ ಹೆಬ್ಬಾಳದಲ್ಲಿ ಕೆಲಸ ಮಾಡಬೇಕು ಅಂದರೆ ಹೆಬ್ಬಾಳದಲ್ಲೇ ಕೊಡಬೇಕಾ? ಸುಮ್ಮನೆ ಎಕ್ಸಾಂಪಲ್ಲು, ಈಗೆಲ್ಲೋ ಮೈಸೂರಲ್ಲಿ ಕನ್ಸ್ಟ್ರಕ್ಷನ್ಸ್ ನಡೆದ್ರೆ ಮೈಸೂರಲ್ಲಿ ಯಾರು ಎಲಿಜಿಬಲ್ ಆಗ್ತಾರೆ ಅಂತ ಮೈಸೂರವ್ರಿಗೆ ಕೊಡಬೇಕಾ? ಯಾರು ಎಲಿಜಿಬಲ್ ಆಗ್ತಾರೆ, ಯಾರು ಅದಕ್ಕೆ ಕರೆಕ್ಟ್ ಇರ್ತಾರೆ ಅವ್ರಿಗೇನೆ ಕೊಡೋಕ್ಕಾಗುವಂಥದ್ದು. ಸುಮ್ಮನೆ ಈ ಥರ ಗಾಳಿಲಿ ಗುಂಡು ಹೊಡೆಯುವಂಥ ಕೆಲಸ ಯಾರು ನಮ್ಮ ಕಾಂಟ್ರಾಕ್ಟರ್ ಸಂಘದ ಅಧ್ಯಕ್ಷರು ಮಾಡಬಾರ್ದು. ಇದು ಸುಮ್ಮನೆ ಇದು ಯಾವುದಾದ್ರೂ ಸಾಕ್ಷಿ ಇದ್ದು ಈ ಥರದ್ದು. ಇದರೊಂದಿಗೆ ಇವತ್ತಿನ ಪಾರ್ಟಿ ರೌಂಡ್ಸ್ ಮುಗಿಸ್ತಾ ಇದ್ದೀವಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.